ಖ್ಯಾತಿಯನ್ನ ತೆಗೆದು ಹಾದಿ ಬೀದಿಯಲ್ಲಿ ಫ್ಯಾನ್ಸ್ ರಂಪಾಟ ಮಾಡೋಕೀಗ ಆರಂಭ ಮಾಡಿದ್ದಾರೆ. ಧಿಕ್ಕಾರ ಕೂಗಿ ಬೆಂಬಲಿಗರು ನೂತನ ಸಿಎಂ ಈ ಬೆಂಬಲಿಗರಿಗೆ ಬಿಗ್ ಶಾಕ್ ಕೊಡೋದಕ್ಕೆ ಆರಂಭ ಮಾಡಿದ್ದಾರೆ. ಎಸ್, ಪಕ್ಷದ ಶಿಸ್ತನ್ನ ಉಲ್ಲಂಘಿಸಿದ್ರೆ ಕಠಿಣ ಕ್ರಮ ಅಂತ ವಾರ್ನ್ ಮಾಡ್ತಿದ್ದಾರೆ ಡಿಕೆ. ಖಾತೆ ಖ್ಯಾತೆ ತೆಗೆದು ಹಾದಿ ಬೀದಿಯಲ್ಲಿ ಫ್ಯಾನ್ಸ್ ರಂಪಾಟ ಮಾಡ್ತಾ ಇದ್ದಾರೆ. ಧಿಕ್ಕಾರ ಕೂಗ್ತಾ ರಂಪಾಟ ಮಾಡ್ತಾ ಇರುವಂತ ಬೆಂಬಲಿಗರಿಗೆ ಬಿಗ್ ಶಾಕ್ ನೀಡ್ತಿದ್ದಾರೆ ಸಿಎಂ. ಪಕ್ಷದ ಶಿಸ್ತನ್ನ ಉಲ್ಲಂಘಿಸಿದ್ರೆ ಕಠಿಣ ಕ್ರಮ. ಹೈಕಮಾಂಡ್ ಶೈಲಿಯಲ್ಲಿ ಅಖಾಡಕ್ಕಿಳಿದಿದ್ದಾರೆ ಮಾಜಿ ಕೈ ಸಾರಥಿ ಜಮೀರ್ ಅಹಮದ್ ಖಾನ್ ಅವರು ಮಹದೇವಪ್ಪ ಫ್ಯಾನ್ಸ್ಗೆ ವಾರ್ನಿಂಗ್ ಕೊಟ್ರ. ಹಾಗಿದ್ರೆ ಡಿಕೆ ಬೆಂಗಳೂರಿಗೆ ಬಂದು ಘೋಷಣೆ ಕೂಗಿದ್ರೆ ಹುಷಾರ್ ಅಂತಿದ್ದಾರೆ. ಅನಗತ್ಯವಾಗಿ ಗುಂಪುಗೂಡದಂತೆ ಕಾರ್ಯಕರ್ತರಿಗೆ ಸೂಚನೆಯನ್ನ ಕೂಡ ನೀಡಿದ್ದಾರೆ. ಇನ್ನು ಖಾತೆ ತಕರಾರಿಗೆ ಬೀದಿಯಲ್ಲಿ ಹೈ ಡ್ರಾಮಾ ಮಾಡಿದ್ರೆ ನಾನಂತೂ ಸಹಿಸೋದಿಲ್ಲ. ಸರ್ಕಾರದ ಇಮೇಜ್ಗೆ ಏನಾದ್ರೂ ಧಕ್ಕೆ ತರ್ತಾ ಇರುವಂತಹ ಬೆಂಬಲಿಗರಿಗೆ ವಾರ್ನಿಂಗ್ ಕೊಡ್ತಾ ಇದ್ದಾರೆ. ಪರಿಷತ್ ಎಲೆಕ್ಷನ್ ಬೆನ್ನಲ್ಲೇ ನೂತನ ಡಿಕೆಶಿ ನೇರ ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ. ನೂತನ ಸಿಎಂ ಡಿಕೆಶಿ ಕೆಪಿಸಿಸಿ ಕಚೇರಿ ಮುಂದೆ ಹೈ ಡ್ರಾಮಾ ಏನಾದ್ರೂ ಮಾಡಿದ್ರೆ ಆಕ್ಷನ್ ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ. ಧಿಕ್ಕಾರ ಕೂಗಿದಂತಹ ಶಾಸಕರ ಬೆಂಬಲಿಗರಿಗೆ ನೂತನ ಸಿಎಂ ಡಿಕೆ ವಾರ್ನಿಂಗ್ ಕೊಡ್ತಾ ಇದ್ದಾರೆ. ಪಕ್ಷಕ್ಕೆ ಅದರದೇ ಆದಂತಹ ಶಿಸ್ತಿದೆ, ಅದನ್ನು ಉಳಿಸ್ಕೊಂಡು ಹೋಗ್ಬೇಕು. ಈ ರೀತಿಯಾಗಿ ಹೈ ಡ್ರಾಮಾ ಸೃಷ್ಟಿ ಮಾಡಿದ್ರೆ ತಕ್ಕ ಶಿಕ್ಷೆಯನ್ನ ನೀಡಲಾಗುತ್ತೆ ಅಂತಿದ್ದಾರೆ. ಗದಗಲ್ಲಿ, ಧಾರವಾಡಲ್ಲಿ, ಬೆಳಗಾಮಲ್ಲಿ, ಕನಕಪುರದಲ್ಲಿ, ಇನ್ನೊಂದು ಕಡೆ ಈ ರೀತಿ ಪ್ರತಿಭಟನೆಗಳು ಮಾಡಿಕೊಂಡು ಪಾದಯಾತ್ರೆ ಮಾಡ್ಕೊಂಡು ಬಂದ್ರೆ ನಮ್ಮ ಪಕ್ಷದಲ್ಲಿ ಬಹಳ ಕಷ್ಟ. ಇದಕ್ಕೆ ನಾನು ಮೊದಲಿಂದ ಕೂಡ ಅವಕಾಶ ನಮ್ಮ ಪಕ್ಷದಲ್ಲಿ ಕೊಡೋದಿಲ್ಲ. ನನಗೆ ಗೊತ್ತಾಯ್ತು ನೀವು ಪಾದಯಾತ್ರೆ ಹೊರಟಿದ್ದೀರಿ ಅಂತ, 34 ಕಿಲೋಮೀಟರ್ ನಡೆದ್ರಿ ಅಂತ. ಈ ರೀತಿ ಪ್ರಾರಂಭ ಮಾಡಿದ್ರೆ 224 ಕ್ಷೇತ್ರದಿಂದನೂ ಜನ ಹೊರಡಕ್ಕೆ ಶುರು ಮಾಡ್ತಾರೆ. ಪಕ್ಷ ಒಂದು ಶಿಸ್ತಿನ ಪಕ್ಷ. ಗದಗಲ್ಲಿ, ಧಾರವಾಡಲ್ಲಿ, ಬೆಳಗಾಮಲ್ಲಿ, ಕನಕಪುರದಲ್ಲಿ, ಇನ್ನೊಂದು ಕಡೆ ಈ ರೀತಿ ಪ್ರತಿಭಟನೆಗಳು ಮಾಡಿಕೊಂಡು ಪಾದಯಾತ್ರೆ ಮಾಡ್ಕೊಂಡು ಬಂದ್ರೆ ನಮ್ಮ ಪಕ್ಷದಲ್ಲಿ ಬಹಳ ಕಷ್ಟ. ಇದಕ್ಕೆ ನಾನು ಮೊದಲಿಂದ ಕೂಡ ಅವಕಾಶ ನಮ್ಮ ಪಕ್ಷದಲ್ಲಿ ಕೊಡೋದಿಲ್ಲ. ನನಗೆ ಗೊತ್ತಾಯ್ತು ನೀವು ಪಾದಯಾತ್ರೆ ಹೊರಟಿದ್ದೀರಿ ಅಂತ, 34 ಕಿಲೋಮೀಟರ್ ನಡೆದ್ರಿ ಅಂತ. ಈ ರೀತಿ ಪ್ರಾರಂಭ ಮಾಡಿದ್ರೆ 224 ಕ್ಷೇತ್ರದಿಂದನೂ ಜನ ಹೊರಡಕ್ಕೆ ಶುರು ಮಾಡ್ತಾರೆ. ಎಸ್, ಈ ಸಚಿವ ಸಂಪುಟ ಪುನರ್ರಚನೆ ಆರಂಭ ಆದಂತ ಸಂದರ್ಭದಿಂದಲೂ ಕೂಡ ಖಾತೆ ಹಂಚಿಕೆ ಆದ್ಮೇಲೂ ಕೂಡ ಒಂದ್ ಕಡೆ ರಾಮಲಿಂಗಾರೆಡ್ಡಿ ಅವರು ಖಾತೆ ತೆಗೆಯೋಕೆ ಆರಂಭ ಮಾಡಿದ್ರು. ಅದಾದ್ಮೇಲೆ ಸತೀಶ್ ಜಾರಕಿಹೊಳಿ ಅವರು ನನಗೆ ಈ ಖಾತೆ ಬೇಡ, ಖಾತೆ ಕೊಟ್ಟಿದ್ರೆ ಕ್ರಾಂತಿ ಮಾಡ್ತಿದ್ದೆ ಅನ್ನೋ ರೀತಿಯಾಗಿ ಹೇಳಿಕೆಗಳನ್ನ ಕೊಡೋಕೆ ಆರಂಭ ಮಾಡಿದ್ರು. ಅದೆಲ್ಲ ಒಂದ್ ಕಡೆ ಆದ್ರೆ ಜಮೀರ್ ಅಹಮದ್ ಖಾನ್ ಅವರು ಮತ್ತಿತರ ಶಾಸಕರುಗಳ ಬೆಂಬಲಿಗರಿದ್ದಾರಲ್ವಾ, ಪ್ರತಿಭಟನೆಗಳು ಇದು ಜಿಲ್ಲೆಯಲ್ಲೂ ಕೂಡ ಗ್ರಾಮಗಳಲ್ಲೂ ಪ್ರತಿಭಟನೆಯನ್ನ ಆರಂಭ ಮಾಡಿದ್ರು. ನಮ್ಮ ನೆಚ್ಚಿನ ನಾಯಕನಿಗೆ ಸ್ಥಾನ ಸಿಗ್ಬೇಕು, ಉಪಮುಖ್ಯಮಂತ್ರಿ ಸ್ಥಾನ ಕೊಡ್ಬೇಕಿತ್ತು ಜಮೀರ್ ಅಹಮದ್ ಖಾನ್ ಅವರಿಗೆ, ಅದಂತೂ ಸಿಕ್ಕಿಲ್ಲ. ಈಗ 2ನೇ ಸುತ್ತಿನಲ್ಲಾದ್ರೂ ಅವ್ರಿಗೆ ಅವಕಾಶ ಸಿಗ್ಬೇಕು ಅಂತ ಹೋರಾಟವನ್ನ ಮಾಡ್ತಾ ಇರುವಂತದ್ದು. ಅದಕ್ಕೆ ಈಗ ಡಿಕೆ ವಾರ್ನಿಂಗ್ ಕೊಡೋಕೆ ಆರಂಭ ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾ ಹೋಗ್ತಾರೆ. ಎಸ್ ಬಸವರಾಜ್, ಇನ್ನೂ ಕೂಡ ಈಗ ತಾನೇ ಪರಿಷತ್ ಚುನಾವಣೆ ಮುಗೀತು, ಅಲ್ಲೂ ಕೂಡ ಒಂದ್ ರೀತಿಯಾಗಿ ಪ್ರಶ್ನೆ ಉಳ್ಕೊಂತು, ಏನಾದ್ರೂ ಕ್ರಾಸ್ ವೋಟಿಂಗ್ ಆಗ್ತಿದ್ಯಾ ಅನ್ನೋ ರೀತಿಯಾಗಿ ಈಗ ಮತ್ತೆ ಖಾತೆ ಮುನ್ನೆಲೆಗೆ ಬಂದಿರುವಂತದ್ದು. ಇನ್ನು ಡಿಕೆ ವಾರ್ನಿಂಗ್ ಕೊಡೋಕೆ ಆರಂಭ ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನದಾಗಿ ಹೇಳ್ತಾ ಹೋಗೋದಾದ್ರೆ ಗಾಯತ್ರಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಈ ಖಾತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರಬಹುದು, ಮತ್ತೆ ಸಚಿವ ಸ್ಥಾನಕ್ಕಾಗಿರ್ಬಹುದು, ಕೆಲವೊಂದಿಷ್ಟು ಅಸಮಾಧಾನ ಕೂಡ ಎದ್ದಿರ್ತಕ್ಕಂಥದ್ದು. ಅವರ ಅಭಿಮಾನಿಗಳ ಮುಖಾಂತರ ಕೂಡ ಒಂದಿಷ್ಟು ಪ್ರತಿಭಟನೆ ಮತ್ತೆ ಕೆಲವೊಂದಿಷ್ಟು ಆಗ್ರಹ ಪಡಿಸುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿರ್ತಕ್ಕಂಥದ್ದು. ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಅವರ ಕಾರ್ಯಕರ್ತರು, ಅಭಿಮಾನಿಗಳು ಕೂಡ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಕೂಡ ಮಾಡಿದ್ರು. ಇತ್ತ ಅವರು ಕೂಡ ಮುನಿಯಪ್ಪ ಅವರಿಗೆ ಕೂಡ ಡಿಸಿಎಂ ಸ್ಥಾನ ಕೊಡ್ಬೇಕನ್ನುವಂತಹ ಒಂದು ರೀತಿಯಲ್ಲಿ ಒತ್ತಡವನ್ನು ಕೂಡ ಮಾಡಿದ್ರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ಕೂಡ ಒಂದಿಷ್ಟು ವಾರ್ನಿಂಗ್ ರೂಪದಲ್ಲಿ ಕೂಡ ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ನೀವು ಒಂದ್ ಕಡೆ ಏನ್ ಪ್ರತಿಭಟನೆ ಮಾಡ್ತೀರಿ, ಕೆಪಿಸಿಸಿ ಮುಂದೆ ಆಗಿರ್ಬೋದು, ಈ ರೀತಿ ಆಗಿರ್ತಕ್ಕಂಥ ಘೋಷಣೆ ಕೂಗಿ
ಯಾವುದೇ ರೀತಿ ಪ್ರತಿಭಟನೆ ಮಾಡೋಂಗಿಲ್ಲ ಅನ್ನುವಂತ ಅನಗತ್ಯವಾಗಿರ್ತಕ್ಕಂಥ ಗುಂಪುಗೂಡದಂತೂ ಕೂಡ ಕಾರ್ಯಕರ್ತರಿಗೆ ಡಿ ಕೆ ಶಿವಕುಮಾರ್ ಅವರು ಒಂದು ಸೂಚನೆ ಕೂಡ ಕೊಟ್ಟಿರ್ತಕ್ಕಂಥದ್ದು. ಯಾಕಂತಂದ್ರೆ ಸರ್ಕಾರದ ಒಂದು ಇಮೇಜ್ಗೆ ಇದು ಧಕ್ಕೆ ತರುವಂತಹ ನಿಟ್ಟಿನಲ್ಲಿ ಕೂಡ ನೀವು ಮುಂದಾಗಬಾರ್ದು. ಪಕ್ಷ ಒಂದು ರೀತಿಯಲ್ಲಿ ತೀರ್ಮಾನ ತೆಗೆದುಕೊಳ್ಳುತ್ತೆ, ಪಕ್ಷ ಎಲ್ಲರಿಗೂ ಕೂಡ ಅವಕಾಶ ಮಾಡಿಕೊಡುತ್ತೆ. ಅದಕ್ಕಾಗಿ ತಾವೆಲ್ಲರೂ ಕೂಡ ಶಾಂತ ರೀತಿಯಿಂದಲೂ ಕೂಡ ಇರಬೇಕು, ಯಾವುದೇ ರೀತಿ ಪಕ್ಷದ ಶಿಸ್ತು ಕೂಡ ಉಲ್ಲಂಘನೆ ಮಾಡಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಅವರು ಖಡಕ್ ಆಗಿರ್ತಕ್ಕಂಥ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಎಲ್ಲ ಒಂದ್ ಕಡೆ ಜಮೀರ್ ಅಹಮದ್ ಖಾನ್ ಅವರಾಗಿರ್ಬೋದು, ಮಹದೇವಪ್ಪ ಆಗಿರ್ಬೋದು, ಇವರಿಗೆ ಸಚಿವ ಸ್ಥಾನ ಕೊಡ್ಬೇಕಂತ ಹೇಳ್ಬಿಟ್ಟು ಪ್ರತ್ಯೇಕವಾಗಿರ್ತಕ್ಕಂಥ ಪ್ರತಿಭಟನೆ ಕೂಡ ಮಾಡಿದ್ರು. ಅವರಿಗೆ ಒಂದು ಪರೋಕ್ಷವಾಗಿಯೂ ಕೂಡ ಅವರ ಕಾರ್ಯಕರ್ತರಿಗೆ ಅಭಿಮಾನಿಗಳಿಗೊಂದು ಖಡಕ್ ಆಗಿರ್ತಕ್ಕಂಥ ಒಂದು ಸೂಚನೆ ಕೊಡುವಂತ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಂದಾದ್ರ ಅನ್ನುವಂಥದ್ದು. ಯಾಕಂತಂದ್ರೆ ದೊಡ್ಡ ಮಟ್ಟದಲ್ಲಿ ಇದು ಸರ್ಕಾರಕ್ಕೂ ಕೂಡ ಡ್ಯಾಮೇಜ್ ಆಗುವಂಥದ್ದು. ಯಾಕಂದ್ರೆ ಪಕ್ಷದಲ್ಲೇ ಹಿರಿಯ ನಾಯಕರಿದ್ದಂತ ಸಂದರ್ಭದಲ್ಲಿ ಅವರ ಒಂದು ಕಾರ್ಯಕರ್ತರಾಗಿರ್ಬೋದು, ಅವರ ಬೆಂಬಲಿಗರಾಗಿರ್ಬೋದು ಒಂದು ಪ್ರತಿಭಟನೆ ಮಾಡುವ ಮುಖಾಂತರ ಸರ್ಕಾರಕ್ಕೆ ಒತ್ತಡವನ್ನು ಹೇರಿದ್ರು. ಇದೆಲ್ಲ ಒಂದ್ ಕಡೆ ಸರ್ಕಾರಕ್ಕೂ ಕೂಡ ಇಮೇಜ್ಗೆ ಧಕ್ಕೆ ಹಾಕುವಂಥದ್ದು ಅನ್ನುವಂತ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಖಡಕ್ ಆಗಿರ್ತಕ್ಕಂಥ ಒಂದು ವಾರ್ನಿಂಗ್ ಕೊಡುವಂತ ಪ್ರಯತ್ನವನ್ನ ಇವತ್ತು ಕೆಪಿಸಿಸಿ ಕಚೇರಿಯಲ್ಲಿ ಕೂಡ ಮಾಡಿರ್ತಕ್ಕಂಥದ್ದು. ಗಾಯತ್ರಿ, ಆಗಿ ನೋಡ್ತಾ ಹೋದಾಗ ಇಷ್ಟು ದಿನಗಳ ಕಾಲ ಏನು ಈ ಹೈಡ್ರಾಮಾನ ನೋಡ್ಕೊಂಡೇ ಬಂದಿದ್ರು ಡಿ ಕೆ ಶಿವಕುಮಾರ್ ಅವರು ಅನ್ನೋ ಹಾಗೆ ಕಾಣಿಸ್ತಾ ಇದೆ. ಇನ್ನು ಜಮೀರ್ ಅಹಮದ್ ಖಾನ್ ಅವರಾಗ್ಲಿ, ಮಹದೇವಪ್ಪ ಅವರಾಗ್ಲಿ, ಅವರೇನು ಈ ಕುರಿತಾಗಿ ಹೇಳಿಕೆಗಳನ್ನ ಕೊಡೋದಾಗ್ಲಿ ಅಥವಾ ಫ್ಯಾನ್ಸ್ಗೆ ಬೇಡ ಇದೆಲ್ಲ ಅಂತ ಹೇಳೋದಾಗ್ಲಿ ಯಾವುದೂ ಕೂಡ ಕಾಣಿಸ್ತಾ ಇಲ್ಲ. ಒಂದ್ ರೀತಿಯಾಗಿ ಪ್ರಶ್ನೆ ಹುಟ್ಟುತ್ತೆ, ಬೇಕು ಅಂತಲೇ ಈ ರೀತಿಯಾಗಿ ಫ್ಯಾನ್ಸ್ ಗಳಿಂದ ಮಾಡಿಸ್ತಾ ಇದ್ದಾರಾ ಅಂತ ಆ ಒಂದು ವಿಚಾರವಾಗಿ ಹೇಳ್ತಾ ಹೋಗೋದಾದ್ರೆ. ಗಾಯತ್ರಿ, ಖಂಡಿತವಾಗ್ಲೂ ಕೂಡ ಈ ಬಗ್ಗೆ ಜಮೀರ್ ಅಹಮದ್ ಖಾನ್ ಅವ್ರನ್ನು ಕೂಡ ನಾವು ಕೇಳಿದ್ವಿ. ಡಿ ಕೆ ಸುರೇಶ್ ಅವರ ನಿವಾಸಕ್ಕೆ ಬಂದಂತ ಸಂದರ್ಭದಲ್ಲಿ ಕೂಡ ತಮಗೆ ಸಚಿವ ಸ್ಥಾನ ಕೊಡ್ಬೇಕಂತ ತಮ್ಮ ಅಭಿಮಾನಿಗಳಾಗಿರ್ಬೋದು, ತಮ್ಮ ಒಂದು ಬೆಂಬಲಿಗರಾಗಿರ್ಬೋದು ಒಂದು ಪ್ರತಿಭಟನೆ ಕೂಡ ಮಾಡ್ತಾ ಇತ್ತು ಅನ್ನುವಂಥದ್ದು ಅವರು ಹೇಳಿರ್ತಕ್ಕಂಥದ್ದು. ಅವರು ಸಹಜವಾಗಿ ನಮ್ಮ ಮೇಲಿನ ಪ್ರೀತಿ, ವಿಶ್ವಾಸ, ಅಭಿಮಾನದಿಂದ ಮಾಡ್ತಾರೆ. ನಾನೇನು ಯಾವುದಕ್ಕೂ ಕೂಡ ಹೋಗಿ ಮಾಡಿ ಅಂತ ಹೇಳಿಲ್ಲ. ಅವರ ಪ್ರೀತಿಯಿಂದಲೂ ಕೂಡ ಅವ್ರು ಮಾಡ್ತಾರೆ ಅನ್ನುವಂಥದ್ದನ್ನು ಕೂಡ ಅದನ್ನ ಅವ್ರಿಗೆ ಈ ತರ ಆಗಿರ್ತಕ್ಕಂಥ ಪ್ರತಿಭಟನೆ ಎಲ್ಲ ಮಾಡೋದು ಬೇಡ ಅನ್ನುವಂತ ಹೇಳಿಕೆ ಕೊಡಲಿಕ್ಕೂ ಕೂಡ ಜಮೀರ್ ಅಹಮದ್ ಖಾನ್ ಅವರು ಮುಂದಾಗ್ಲಿಲ್ಲ. ಅದರಂತೆ ಎಸ್ ಸಿ ಮಹದೇವಪ್ಪರು ಅವರು ಸಹಿತ ತಮಗೆ ಸಚಿವ ಸ್ಥಾನ ಸಿಗಬೇಕಿತ್ತು ಅನ್ನುವಂತ ಅಸಮಾಧಾನ ಕೂಡ ಇದ್ದಂತೆ ಕಾಣ್ತಾ ಇತ್ತು. ಹಾಗಾಗಿ ಅವರು ಕೂಡ ಅವರ ಬೆಂಬಲಿಗರಾಗಿರ್ಬೋದು ಅಥವಾ ಅವರ ಕಾರ್ಯಕರ್ತರಿಗಾಗಿರ್ಬೋದು ಅವರಿಗೆ ಒಂದು ಈ ಪ್ರತಿಭಟನೆ ಮಾಡೋದು ಬೇಡ ಅನ್ನುವಂತ ಹೇಳೋದಕ್ಕೂ ಕೂಡ ಮುಂದಾಗಿಲ್ಲ. ಅಂದ್ರೆ ಪರೋಕ್ಷವಾಗಿ ಕೂಡ ಅವರು ಕೂಡ ಒಂದಿಷ್ಟು ಒತ್ತಡವನ್ನ ಹೇರಿ ತಮ್ಮ ಸಚಿವ ಸ್ಥಾನ ಗಿಟ್ಟಿಸಿಕೊಳ್ಬೇಕು ಅನ್ನುವಂತ ಪ್ರಯತ್ನದಲ್ಲೇ ಇದ್ದಂತೆ ಕೂಡ ಕಾಣಿಸ್ತಾ ಇತ್ತು. ಹಾಗಾಗಿ ಈ ಒಂದು ಕಾರ್ಯಕರ್ತರಾಗಿರ್ಬೋದು, ಅವರ ಬೆಂಬಲಿಗರಾಗಿರ್ಬೋದು ಪ್ರತಿಭಟನೆ ಮಾಡಿಸುವಂತ ಮುಖಾಂತರ ಅವರು ಕೂಡ ಒಂದಿಷ್ಟು ಪಕ್ಷದ ಮೇಲೆ ಒತ್ತಡವನ್ನ ಹೇರುವಂತ ಪ್ರಯತ್ನ ಮಾಡಿದ್ರ ಅನ್ನುವಂಥದ್ದು ಕೂಡ ಸಹಜವಾಗಿ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಚರ್ಚೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಒಂದ್ ಕಡೆ ನೇರವಾಗಿ ಹೇಳಲಾರ್ದೆ ಒಂದು ಪರೋಕ್ಷವಾಗಿ ಕೂಡ ಅವರ ಬೆಂಬಲಿಗರಿಗೆ ಒಂದು ಸೂಚನೆ ಕೊಟ್ಟಂತೆ ಇವತ್ತು ಕೆಪಿಸಿಸಿ ಕಚೇರಿಯಲ್ಲಿ ಮಾತನಾಡಿರ್ತಕ್ಕಂಥದ್ದು. ಗಾಯತ್ರಿ, ಧನ್ಯವಾದ ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.